ಹಾಯ್ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ನನ್ನ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇಷ್ಟು ದಿನ ಆದರೂ ಒಂದು ವಿಡಿಯೋನೂ ಇಲ್ಲ ಅಂತಂದರೆ, ಹೌದು, ವರಲಕ್ಷ್ಮಿ ಹಬ್ಬ ಅದು ಎಲ್ಲ ಮಾಡಿಕೊಂಡು ಸ್ವಲ್ಪ ಹುಷಾರಿಲ್ದ ಆಗಿತ್ತು. ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಈಗ ನಾನು ಇಕ್ಕಿದ ಬೇಳೆ ಮಾಡೋದಕ್ಕೆ ಎಲ್ಲನೂ ಏನು ಫ್ರೈ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಹಾಕ್ಕೊಂಬಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಗಸಗಸೆ, ಏನು ಚಕ್ಕೆ ಲವಂಗ, ಹುರ್ಗಡ್ಲೆ ಎಲ್ಲನೂ. ಈಗ ಅದನ್ನು ನೀಟಾಗಿ ಫ್ರೈ ಮಾಡೋದಕ್ಕೆ ನಾನು ಒಂದು ಒಲೆ ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ನೀಟಾಗಿ ಕೆಂಪಾಳ ಫ್ರೈ ಆಗಬೇಕು, ಅಂದರೆ ಬ್ರೌನ್ ಕಲರ್ ಬರೋವರೆಗೂ. ಮೀಡಿಯಮ್ ಬ್ರೌನ್ ಕಲರ್ ಬಂದರೆ ಸಾಕು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟ ಆದರೆ ಸಾಕು. ಈಗ ನಾನು ಅದಕ್ಕೆ ಇಕ್ಕಿದ ಬೇಳೆ ಸಾರಿಗೆ ನಾನು ಆಲ್ರೆಡಿ ಕಾಳನ್ನು ಎತ್ತಿದ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಒಂದೇ ಥರ ಮಾಡಿದ್ರೆ ಒಂದೇ ಥರ ತಿನ್ನಬೇಕಲ್ವಾ, ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಇದು ನಮ್ಮ ಅತ್ತೆ ಮಾಡ್ತಾಯಿದ್ರು. ಹಾಗಾಗಿ ನಾನು ಇವತ್ತು ಅದೇ ಥರ ಮಾಡೋಣ ಅಂದ್ಬಿಟ್ಟು ಇಕ್ಕಿದ ಬೇಳೆ ಕಾಳು, ಬದನೆಕಾಯಿ, ಆಲೂಗಡ್ಡೆ ಎಲ್ಲನೂ ತೊಳೆದಿಟ್ಕೊತಾ ಇದ್ದೀನಿ. ಬದನೆಕಾಯಿ ನೀರು ಹಾಕಿಬಿಡ್ಬೇಕು, ಇಲ್ಲಾಂದರೆ ಅದು ಕನೆ ಥರ ಆಗಿಬಿಡುತ್ತೆ. ನಾನು ಅದಕ್ಕೆ ನೀರಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಈಗ ಸೀಸನ್ ಇಲ್ಲ ಇಕ್ಕಿದ ಬೇಳೆ ಮಾಡ್ಕೊಂಡು ತಿನ್ನೋದಕ್ಕೆ, ಆದರೂ ಇಲ್ಲಿ ಅವರೆಕಾಯಿ ಬಂದಿತ್ತು. ಅದೇ ನೀರಿರೋರು, ಬೋರ್ವೆಲ್ ಇರೋರು ಬೆಳೆದಿರ್ತಾರಂತೆ. ಆದರೂ ಸಂಕ್ರಾಂತಿ ಟೈಮಲ್ಲಿ ತಿನ್ನೋ ಇಕ್ಕಿದ ಬೇಳೆ ಟೇಸ್ಟೇ ಬೇರೆ ಅಲ್ವಾ. ಇರಲಿ ಅಂತ ಮಾಡು ಅಂತ ತಂದುಕೊಟ್ರು ಯಜಮಾನ್ರು. ಎಲ್ಲನೂ ಈ ಥರ ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮಸಾಲೆ ನೋಡಿ, ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಈಗ ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಆದರೂ ಸಹ ಯೂಸ್ ಮಾಡ್ಬೋದು, ಇಲ್ಲ ಏನು ಅಚ್ಕಾರದ ಪುಡಿ ಆದರೂ ಸಹ ಯೂಸ್ ಮಾಡ್ಬೋದು. ನಾನೀಗ ಧನಿಯಾ ಪುಡಿ ಸ್ವಲ್ಪ ಹುರ್ಕೋತಾ ಇದ್ದೀನಿ. ನಾವು ಹಸಿ ಧನಿಯಾನೇ ಮಿಲ್ಗೆ ಹಾಕಿಸ್ಕೊಂಬಂದಿರೋದ್ರಿಂದ ಬಿಸಿಲಲ್ಲಿ ಒಣಗಿಸಿದಷ್ಟೇ. ನೋಡಿ, ಈಗ ನಾನು ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಗ್ಯಾಸ್ ಸಿಮ್ಮಲ್ಲೇ ಇರುತ್ತೆ, ಅದು ಯಾವುದೇ ಕಾರಣಕ್ಕೂ ಅದು ಹಾಕ್ಬಿಟ್ಟು ಜಾಸ್ತಿ ಉರಿ ಕೊಟ್ಕೋಬಾರ್ದು, ಸೀದೋದಂಗೆ ಆಗಿಬಿಡುತ್ತೆ. ನೀಟಾಗಿ ಅದು ಎಲ್ಲನೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಣ್ಣೆಯನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಾವು ಈರುಳ್ಳಿ ಅದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಳೋಕ್ಕೆ ಏನು ಎಣ್ಣೆ ಹಾಕಿರ್ತೀವಿ ಅದ್ರ ಜೊತೆನೇ ಹಾಕ್ಬಿಟ್ರೆ ಮಸಾಲೆ ಸಾಕಾಗುತ್ತೆ. ಈಗ ಎಲ್ಲನೂ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಈಗ ಮಸಾಲೆ ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ಗ್ಯಾಸ್ ಹಚ್ಚಿ ಒಂದು ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಸಾಸಿವೆ ಚಿಟಪಟ ಅಂದಮೇಲೆ ಅದಕ್ಕೆ ಈರುಳ್ಳಿ ಸಹ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸಹ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಮಾತ್ರ, ಟೇಸ್ಟಿಗೆ. ಅಚ್ಕಾರದ ಪುಡಿ ಹಾಕಿದ್ದೀವಲ್ವ, ಜಾಸ್ತಿ ಬೇಡ. ಒಂದನ್ನು ಬೀಜ ಎಲ್ಲ ತೆಗೆದ್ಬಿಟ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ. ಈಗ ನಾನು ತರಕಾರಿಗಳು ಏನು ವಾಶ್ ಮಾಡೋದಕ್ಕೆ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಅದನ್ನು ಸಹ ಈ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆಲೆ ಚೆನ್ನಾಗಿ ಈ ಥರ ಫ್ರೈ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಹಾಗೆ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಸುಮ್ಮನೆ ಕೂಗಿಸ್ಬಿಟ್ರೆ ಅಷ್ಟು ಸಾಂಬಾರು ಟೇಸ್ಟಿಯಾಗಿರಲ್ಲ. ನೀಟಾಗಿ ಎಣ್ಣೆಯಲ್ಲಿ ಕಾಳು, ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಜೊತೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಆಗಬೇಕು. ಈಗ ನಾನು ಮಿಕ್ಸಿ ಜಾರಲ್ಲಿ ಮಸಾಲೆನ ರುಬ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಿ ಇರಬಾರ್ದು, ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಬೇಕು. ಇಕ್ಕಿದ ಬೇಳೆ ಸಾರಿಗೆ ತರಿ ಇದ್ದರೆ ಬಾಯಿಗೆ ಸಿಗ್ತಾಯಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನಾನು ಇದನ್ನು ಈಗ ಈಗೆಲ್ಲ ಫ್ರೈ ಆಗಿದೆಯಲ್ಲ, ಆಲೂಗಡ್ಡೆ, ಬದನೆಕಾಯಿ, ಹಿತುಗಿದ ಅವರೆಕಾಳು ಎಲ್ಲ ಫ್ರೈ ಆಗಿದೆಯಲ್ಲ, ಆ ಮಸಾಲೆ ಅದಕ್ಕೆ ಈ ಮಸಾಲೆನ ನಾನು ಸೇರಿಸ್ಕೊತಾ ಇದ್ದೀನಿ.
ಈಗಲೇ ನೀರು ಸೇರಿಸೋದಕ್ಕೆ ಹೋಗಬಾರ್ದು. ನೀಟಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ ನಾನು. ಅದಾದ ನಂತರ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಈಗ ನಾನು ಅದನ್ನು ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟಿದ್ದೆ ನಾನು. ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ನೀರು ಹಾಕಿ, ಈಗ ಅಗತ್ಯಕ್ಕೆ ಎಷ್ಟು ಗಟ್ಟಿ ಬೇಕಾ ತೆಳ್ಳೋಗ್ಬೇಕಾ, ಅದು ಸ್ವಲ್ಪ ಮಂದಕ್ಕಾಗುತ್ತೆ ಕಾಳೆಲ್ಲ ನುಣ್ಣಗೆ ಬೆಂದರೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅಗತ್ಯಕ್ಕೆ ಬೇಕಾದಷ್ಟು ನೀರು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಮತ್ತು ಒಂದು ಸಾರಿ ಉಪ್ಪೆಲ್ಲ ಹಾಕಿದಾದಮೇಲೆ ಒಂದು ಸಾರಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು 2 ವಿಷಲ್ ಬರ್ಸ್ಕೊತೀನಿ. 2 ವಿಷಲ್ ಬರ್ಸ್ಕೊಂಡು ಆಮೇಲೆ ನೋಡಿ ವಿಷಲ್ ಹೋಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈಗ ವಿಷಲ್ ಹೋಗಿದೆ. ಈಗ ನಾನು ಅದನ್ನು ಮುದ್ದೆ, ಅನ್ನ, ಸಾಂಬಾರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮುದ್ದೆ, ಅನ್ನ, ಬದನೆಕಾಯಿ ಒಳ್ಳೆ ಚಿಕನ್ ಪೀಸ್ ಥರ ಕಾಣಿಸ್ತಾ ಇದೆ. ಯಾವಾಗಲೂ ಅದರಲ್ಲೇ ಇರ್ತೀಯಲ್ಲಮ್ಮ ಅನ್ಬೇಡಿ, ಸುಮ್ಮನೆ ಹೇಳಿದೆ ಅಷ್ಟೇ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಮನೆಯವ್ರಿಗೆ ಎಕ್ಕಿದ ಬೇಳೆ ಸಾಂಬಾರು ಅಂದರೆ ತುಂಬಾ ಇಷ್ಟ. ಆದರೆ ಬದನೆಕಾಯಿ ಅಂದರೆ ಕಷ್ಟ, ಹಾಕ್ಬಿಟ್ಟಿದ್ದೀನಿ. ನನಗೆ ಆಲೂಗಡ್ಡೆ ಇಷ್ಟ, ಬದನೆಕಾಯಿ ಇಷ್ಟ. ನಮ್ಮ ಮನೆಯವ್ರಿಗೆ ಆಲೂಗಡ್ಡೆ ಒಂದು ತಿಂತಾರೆ, ಅದು ಕಮ್ಮಿನೇ. ಹಾಕ್ಬಿಟ್ಟೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಫೈನಲಿ ನಮ್ಮ ಇಕ್ಕಿದವರೇ ಕಾಳು ಸಾರು ಈ ರೀತಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಹೇಗೆ ಮಾಡಿಕೊಂಡು ಹೇಗಿತ್ತು ಅಂತ ತಿಳಿಸಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.